ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಊರಿಗೆ ಹೋಗಬೇಕು ಅಂದ್ಕೊಂಡಿದ್ವಿ. ಸ್ವಲ್ಪ ಬೇರೆ ಕೆಲಸಗಳು ಇದೆ. ಆ ಕೆಲಸಗಳೆಲ್ಲ ಮುಗಿಸ್ಕೊಂಡು ಆಮೇಲೆ ಊರ ಕಡೆ ಹೊರಡಬೇಕು. ಬೆಳಗ್ಗೆ ಟಿಫನ್ ಮಾಡಿಬಿಟ್ಟು ಹಾಗೆ ಹಾಸ್ಪಿಟ್ಲಿಗೆ ಹೋಗಬೇಕಾಯಿತು. ಸ್ವಲ್ಪ ತರಕಾರಿ ತಂದಿದ್ದೆಲ್ಲ ಹಾಗೆ ಇತ್ತು. ಕೊತ್ತಂಬರಿ ಬಿಡಿಸೋಣ ಅಂತ ಎತ್ಕೊಂಡು ಕೊತ್ತಂಬರಿಗಿಂತ ಬರೀ ಹುಲ್ಲೇ ಜಾಸ್ತಿ ಇತ್ತು. ಕೊತ್ತಂಬರಿ ಹಾಕ್ತಾರೋ ಹುಲ್ಲು ಹಾಕ್ತಾರೋ ನನಗಂತೂ ಗೊತ್ತಿಲ್ಲ. ಕೆಲವೆಲ್ಲ ತರಕಾರಿಗಳು ಟೊಮೆಟೊ, ಹೀರೆಕಾಯಿ ಎಲ್ಲ ಸ್ವಲ್ಪ ತಂದಿದ್ದೆ. ಊರಿಗೆ ಹೋಗ್ಬೇಕು ಅಂದ್ಬಿಟ್ಟು ನಾನೇನು ಜಾಸ್ತಿನೂ ತೊಗೊಂಡಿರಲಿಲ್ಲ. ಹಾಗೆ ಮಗಳು ಪ್ಯಾಂಟ್ ಬೇಕು ಅಂದು, ಆಯಿತು ನೋಡೋಣ ಅಂದ್ಬಿಟ್ಟು ಹೋಗಿ ನೋಡಿದ್ವಿ. ಕ್ವಾಲಿಟಿ ಪರವಾಗಿರಲಿಲ್ಲ ಅಂತ ಮನೆ ಹತ್ರ ಹಾಕ್ಕೊಳ್ಳೋದಲ್ವ ಅಂದ್ಬಿಟ್ಟು ಒಂದೆರಡು ಪ್ಯಾಂಟ್ಗಳು ತೊಗೊಂಡು, ಹಾಗೆ ಕೆಲವು ಟಾಪ್ಗಳು ನೋಡಿದೆ. ನನಗೇನೋ ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತು. ಸರಿ ಆಯಿತು ಬೇಡ ಅಂದ್ಬಿಟ್ಟು, ನನಗೂ ಕೆಲವು ಇಷ್ಟ ಆಯಿತು, ಕೆಲವು ಇಷ್ಟ ಆಗಲಿಲ್ಲ. ಆಮೇಲೆ ಇಲ್ಲಿ ಶರ್ಟ್ ನೋಡಿದೆ, ಯಾಕೋ ಮಗಳು ಬೇಡ ಅಂತ ಅಂದ್ಲು. ಸರಿ ಅಂದ್ಬಿಟ್ಟು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು, ತುಂಬ ಏನು ಶಾಪಿಂಗ್ ಎಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ, ಬೇಡ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿದ್ದ ಕೆಲಸ ಅಂತೂ ಆಗಲಿಲ್ಲ. ನೋಡೋಣ ಅಂದ್ಬಿಟ್ಟು ಇಲ್ಲಿ ಬಂದ್ವಲ್ಲ, ಇಲ್ಲೂ ಕೆಲವು ತೊಗೊಂಡ್ವಿ, ಕೆಲವು ಬೇಡ ಅನ್ನಿಸ್ತು, ಬಿಟ್ವಿ. ರೇಟ್ ಜಾಸ್ತಿ ಅನ್ನಿಸ್ತು ಅಂದ್ಬಿಟ್ಟು ತಿರ್ಗಿ ಹೆಲ್ಮೆಟ್ ಅಂತೂ ಕೈಯಲ್ಲೇ ಇಟ್ಕೊಂಡಿದ್ದೆ. ಕೆಳಗಡೆ ಅವರು ಅಲ್ಲಿ ಇಡೋಕ್ಕೆ ಹೋದರೆ ಬೇಡ ನೀವು ಎತ್ಕೊಂಡೋಗಿ ಮೇಡಮ್ ಅಂತಾನು. ಅದು ಭಾರ ಬೇರೆ ಇತ್ತು. ಇಬ್ಬರು ಬಂದರೆ ಹಾಫ್ ಹೆಲ್ಮೆಟ್ ಇಲ್ಲ, ಇದು ಫುಲ್, ಈ ಥರ ಫುಲ್ ಹೆಲ್ಮೆಟ್, ಇನ್ನೊಂದು ಹೆಲ್ಮೆಟ್ ಇದೆ. ಹಾಗೆ ಇಲ್ಲಿ ಟಾಪ್ಗಳು ನೋಡಿದೆ, ಎಲ್ಲ ಸ್ವಲ್ಪ ರೇಟ್ ಜಾಸ್ತಿನೇ ಅನ್ನಿಸ್ತು. ಕಾಟನ್ ಇವಾಗಂತೂ ಬೇಸಿಗೆ ಇರೋ ಕಾರಣಕ್ಕೆ ಎಲ್ಲ ಕಡೆಯೂ ಕಾಟನ್ಸೇ ಇಡ್ತಾರೆ. ಬಟ್ ರೇಟ್ ಸ್ವಲ್ಪ ನನಗೇನೋ ಜಾಸ್ತಿ ಅನ್ನಿಸ್ತು. ಈ ಕಾಟನ್ ಏನು ಗೊತ್ತಾ, ತೊಗೊಳೋದು ಹೆಚ್ಚಲ್ಲ, ಮೇಂಟೈನ್ ಮಾಡೋದೇ ಇರೋದು. ಎಲ್ಲರೂ ಹೋಗ್ಬೇಕಂದ್ರೆ ಸಡನ್ನಾಗಿ ಹಾಕ್ಕೊಳಕ್ಕಾಗಲ್ಲ, ಐರನ್ ಮಾಡಿ ಹಾಕೋಬೇಕು. ಅದಕ್ಕೆ ನನಗೆ ಯಾಕೋ ಬೇಡ ಅನ್ನಿಸ್ತು, ಸುಮ್ಮನೆ ಇದೆ. ಆಮೇಲೆ ಏನೂ ತಿಂದಿಲ್ಲದೆ ಹೋಗಿದೆ ಹಾಸ್ಪಿಟ್ಲಿಗೆ. ಆಮೇಲೆ ಒಂದು ಬಾದಾಮಿ ಹಾಲು ಕುಡಿದು ಹಾಗೆ ಮನೆ ಕಡೆ ಹೊರಟ್ವಿ. ಆಮೇಲೆ ನೋಡಿದ್ರೆ ನಮ್ಮ ಟ್ವಿಕ್ಸಿಗೆ ಊರಿಗೆ ಹೋಗ್ತೀವಿ ಅಂದ್ಬಿಟ್ಟು ಅದು ಬೇಜಾರಾಗಿತ್ತು. ಆಮೇಲೆ ಹಾಗೆ ಬಂದ್ವಿ. ನೈಟ್ ಬಂದಬೇಕಂದ್ರೆ ನಮ್ಮ ಅತ್ತೆ ಮಗಳು ನನ್ನ ಡ್ರಾಪ್ ಮಾಡಿದ್ಲು ಕಾರಲ್ಲಿ. ಆಮೇಲೆ ಬರ್ತಾ ಫೋನ್ ಮಾಡಿದ್ಕೆ, ಅಕ್ಕ ಇಲ್ಲೇ ದೇವಸ್ಥಾನ ಹತ್ರ ಬಂದುಬಿಡಿ. ಇಲ್ಲೇನಂದರೆ ಕೊಂಡು ದಿನ ನೈಟ್ ಬಂದುಬಿಟ್ಟು ದೇವಸ್ಥಾನದ ಹತ್ರನೇ ಇಡೀ ಊರಿಗೆ ಊಟ ಇರುತ್ತೆ ನೋಡಿ. ಸೀದಾ ನಾವು ಮನೆಗೆ ಹೋಗಲಿಲ್ಲ, ದೇವಸ್ಥಾನದ ಹತ್ರ ಆ ಕಡೆ ಒಳಗಡೆ ಬಂದುಬಿಟ್ಟು ಟೇಬಲ್ ಊಟನೂ ಇರುತ್ತೆ. ಅಲ್ಲಿ ಸಖತ್ ರಶ್ ಇದಿರೋ ಕಾರಣ ಇವರೆಲ್ಲ ನಮ್ಮ ಮನೆಯವರೆಲ್ಲ ಇಲ್ಲಿ ಕುಂತಿದ್ರಲ್ಲ, ಅಕ್ಕ ಅಂತ ಕರೆದ್ರಲ್ಲ, ನಾನು ಅಲ್ಲೇ ಸೀದಾ ಹೋಗಿ ನೋಡಿ ಪುಳಿಯೋಗರೆ, ಪಲಾವು, ಕಾಳುಳಿ ಮತ್ತು ಏನದು ಹಪ್ಪಳ, ಬೂಂದಿ ಪಾಯಸ ಮತ್ತು ಅನ್ನ ಸಾಂಬಾರಿತ್ತು. ಅಚ್ಚುಕಟ್ಟಾಗಿ ಊಟ ಮಾಡ್ಕೊಂಬಂದ್ವಿ. ಊಟ ಮಾಡಿಕೊಂಡು ಮನೆ ಹತ್ರ ಬಂದ್ವಿ. ಮನೆ ಹತ್ರ ಎಲ್ಲ ಬಂದಿದ್ರಲ್ಲ ಅಲ್ಲೇ ಊಟ. ಪ್ರತಿ ಒಂದು ಮನೆಗೂ ಹೀಗೆ ಮಾಡ್ತಾಯಿದ್ದಾರೆ ಫ್ರೆಂಡ್. ಆಗಲೇ ಒಂದು ವರ್ಷದಿಂದನೂ ದೇವಸ್ಥಾನದ ಹತ್ರನೇ ಊಟ ಅಂತ ಹೇಳ್ಬಿಡ್ತಾರೆ. ಆವಾಗ ಮನೆಗೆ ಬಂದಿರೋರೆಲ್ಲ ಅತಿಥಿಗಳೆಲ್ಲ ಅಲ್ಲೇ ಊಟನೇ ದೇವಸ್ಥಾನ ಹತ್ರ. ಚೆನ್ನಾಗಿರುತ್ತೆ ಅಡುಗೆ. ಆಮೇಲೆ ನೋಡಿ ಇದೆ ಮಡೆ ಇಡೋದು ದೇವ್ರಿಗೆ, ಮಡಿಕೆಯಲ್ಲಿ ಇಡ್ತಾರೆ. ಆವಾಗೆಲ್ಲ ಬಂದ್ಬಿಟ್ಟು ಒಲೆ ಎಲ್ಲ ಸಾರಿಸಿ ಅದಕ್ಕೆಲ್ಲ ರಂಗೋಲೆ ಬಿಟ್ಟು ಅಚ್ಚುಕಟ್ಟಾಗಿ ನೋಡಿ ಮಧ್ಯದಲ್ಲಿ ಮಡಿಕೆದು ಇಟ್ಬಿಟ್ಟು ಹೀಗೆ ಒಂಬಾಳೆ ಎಲ್ಲ ಸಿಕ್ಕಿಸಿ ಅದಕ್ಕೆಲ್ಲ ಅಲಂಕಾರ ಮಾಡಿಕೊಂಡು ಗ್ಯಾಸ್ ಒಲೆಯಲ್ಲಿ ಮಾಡ್ಕೊಂಡು ಇವಾಗ ಹಿಂಗೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ತೆಂಗಿನಕಾಯಿ, ಹೂವು ಅದೆಲ್ಲ ಮುಡಿಸಿ ಪೂಜೆ ಮಾಡಿ, ಈ ಕಡೆ ಎರಡು ಬಂದ್ಬಿಟ್ಟು ಮಡೆ ಅಂತ ಬೇಯಿಸ್ತಾರೆ, ಇನ್ನೊಂದು ಸಿಹಿ ಮಡೆ ಅಂತ ಮಾಡ್ತಾರೆ. ಈ ಥರ ಎಲ್ಲ ಮಾವಿನ ಸೊಪ್ಪೆಲ್ಲ ಇಟ್ಟು ಅಚ್ಚುಕಟ್ಟಾಗಿ ಅದಕ್ಕೆ ಫಸ್ಟ್ ಪೂಜೆ ಮಾಡಿ ರಾಗಿ ಎಲ್ಲ